ಯೂತ್ಗೆ ಎಸ್ಪೆಷಲಿ ಈ ಸಿನಿಮಾ ಒಂದೊಳ್ಳೆ ಮೆಸೇಜ್ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಾಟ್ ಯು ಸೇ? ಖಂಡಿತ ಕೊಡ್ತೀವಿ. ಯೂತ್ಸ್ಗೆ ಅಷ್ಟೇ ಅಲ್ಲ, ಫ್ಯಾಮಿಲಿಗೂ ಕೂಡ ತುಂಬ ಒಂದು ಒಳ್ಳೆ ಮೆಸೇಜ್ ಇಟ್ಟಿದ್ದೀವಿ. ಆದರೆ ಎಂಟರ್ಟೈನ್ಮೆಂಟ್ ಮುಖಾಂತರ ನಾವು ಯಾರೂ ಅಷ್ಟು ದೊಡ್ಡವರಲ್ಲ, ಜನಕ್ಕೆ ನಾವು ಮೆಸೇಜ್ ಕೊಡಬೇಕು, ಒಳ್ಳೆ ದಾರಿಗೆ ಬನ್ನಿ ಅಂತ. ಅಫ್ಕೋರ್ಸ್ ಸಿನಿಮಾದ ಮೇನ್ ಪರ್ಪಸ್ಸೇ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಮಜವಾಗಿರುತ್ತೆ. ಅದರಲ್ಲಿ ನಾವು ಅವ್ರಿಗೆ ಒಂದು ಫೀಲ್ ಮಾಡಿಸ್ತೀವಿ. ನಾವು ಮಾಡ್ತಿರೋದು ತಪ್ಪು, ಸರಿಯಾಗೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು. ಮತ್ತು ಯೂತ್ಸ್ಗೆ ನಾವು ಏನು ಕೊಟ್ಟಿದ್ದೀವಿ ಅಂದರೆ, ಇವತ್ತಿನ ಜನ್ರೇಷನು ಈ ಜೆನ್ಸಿ ಯೂತ್ಸ್ ಅಂತ ಏನು ಹೇಳ್ತಿದ್ದಾರೆ, ಅವ್ರು ಲವ್ ಅನ್ನೋ ಒಂದು ಇದರಲ್ಲಿ ತುಂಬ ಮಾಡ್ತಿದ್ದಾರೆ. ಒಂದು ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಅದು ಯಾವ ಥರ ಇರುತ್ತೆ ಸಿನಿಮಾ ಅಂತ ಅದು ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ. ಹಾಗೆ ನಾನು ಇವತ್ತಿನ ಜನ್ರೇಷನ್ ಜೆನ್ಸಿ ಪೇರೆಂಟ್ಸ್ ಇದ್ದಾರಲ್ಲ, ಅವರು ಅಷ್ಟೇ, ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮಕ್ಕಳಿಗೆ ಎಜುಕೇಷನ್ ಕೊಟ್ಬಿಟ್ರೆ, ಮಕ್ಕಳಿಗೆಲ್ಲ ಆಸೆಗಳು ಎಲ್ಲ ಈಡೇರಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಹೇಳಿಬಿಟ್ಟು ಅವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಮಕ್ಕಳು ನಿಜವಾಗ್ಲೂ ಓದ್ತಿದ್ದಾರಾ ಇಲ್ವಾ, ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಎಕ್ಸಾಕ್ಟ್ಲಿ ಕೀನಾಗಿ ಅಬ್ಸರ್ವ್ ಮಾಡಿ. ಏನಕ್ಕಂದ್ರೆ ಅವ್ರು ಈ ಟೈಮೆಲ್ಲ ಯಾಕೆ ಕೊಡ್ತಿಲ್ಲ ಅಂದರೆ, ಅವ್ರು ಟಾಕ್ಸಿಕ್ ಆಗಿಬಿಡ್ತಿದ್ದಾರೆ. ಏನಕ್ಕಂದ್ರೆ ಅವ್ರಿಗೆ ಅವ್ರ ಪರ್ಸ್ನಲ್ ಲೈಫ್ ಬೇಕು, ಅವ್ರಿಗೆ ಅವ್ರ ಫ್ರೆಂಡ್ಸ್ ಬೇಕು, ಅವ್ರಿಗೆ ಅವ್ರ ಎಂಜಾಯ್ಮೆಂಟ್ ಬೇಕು. ಹಂಗೆ ಆಗಲ್ವೇ? ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನೀವು ಟೈಮ್ ತೆಗಿಲೇಬೇಕು. ನಿಮ್ಗೆ ಎಷ್ಟೇ ಕಷ್ಟ ಇರಲಿ, ಏನೇ ಕೆಲಸ ಇದ್ದರೂ ಕೂಡ ಬಿಟ್ಟು ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಲೇಬೇಕು. ದಿಸ್ ಇಟ್ ಸೆಲ್ಫ್ ಅ ವೆರಿ ಬಿಗ್ ಮೆಸೇಜ್. ಅದು ಅಫ್ಕೋರ್ಸು ಈಗ ಎಷ್ಟೋ ಜನ ಬೆಳಗ್ಗೆ ಎದ್ದು IT-BT ಕಂಪ್ನಿಗಳವ್ರು ಓಡ್ತಾ ಇರ್ತಾರೆ, ಇಲ್ಲ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡ್ಬಿಟ್ಟಿರ್ತಾರೆ. ಮಕ್ಳು ಏನು ಮಾಡ್ತಿದ್ದಾರೆ, ಅವ್ರು ಏನು ತಿಂದ್ವಾ ಇಲ್ವಾ, ಯಾರ ಜೊತೆ ಮಾತಾಡ್ತಿದ್ದಾರೆ, ಯಾರು ಸಂಘ ಕಟ್ಕೊಂಡಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾರೂ ಅಬ್ಸರ್ವ್ ಮಾಡ್ತಾ ಇಲ್ಲ. ತುಂಬ ಜನ ಪೇರೆಂಟ್ಸು, ಒಂದಷ್ಟು ಜನ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅಂಥವ್ರಿಗೆಲ್ಲ ಈ ಸಿನಿಮಾ ಒಂದು ಮೆಸೇಜ್ ಆಗುತ್ತೆ ಅಂದರೆ, ಇದಕ್ಕಿಂತ ಬಿಗ್ ಮೆಸೇಜ್ ಇನ್ನೇನು ಬೇಕಿಲ್ಲ ಅಂತ ಐ ಫೀಲ್. ಎಸ್ ಮಲೈಕಾ, ಈ ಹೆಣ್ಮಕ್ಳ ಮೂಡ್ ಸ್ವಿಂಗ್ಸ್ಗಿಂತ ಜಾಸ್ತಿ ಲವ್ ಮೂಡ್ ಸ್ವಿಂಗ್ಸ್ ಜಾಸ್ತಿ ಅಂತ ಹೇಳ್ತಾರೆ, ಹೌದಾ? ಲವ್ ಫೇಲ್ಯೂರ್ ಸ್ವಿಂಗ್ಸು ಹೆಣ್ಮಕ್ಳು ಯೂಶ್ವಲಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಸರ್. ಅಂದರೆ ಅದು ಯಾರಾದರೂ ಹೆಣ್ಮಕ್ಳು ಅದನ್ನ ಒಪ್ಕೊಂಡು, ಆ್ಯಕ್ಚುಲಿ ಗಂಡಸಿಗೂ ಇರುತ್ತೆ, ಬಟ್ ಹೆಣ್ಮಕ್ಳು ಅಷ್ಟು ಇರಲ್ಲ ಅಂತ ಅನಿಸುತ್ತೆ. ಅಂದರೆ ನೀವು ಪ್ರೀತಿ ಬಗ್ಗೆ ಮಾತಾಡಿದ್ರೆ, ಅತ್ಯಂತ ಜಗತ್ತಲ್ಲಿ ಖುಷಿ ಕೊಡೋದು, ದುಃಖ ಕೊಡೋದು ಪ್ರೀತಿ ಒಂದೇ ಅಂತ ನನಗನ್ಸುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಪೋರ್ಟ್ರೇ ಮಾಡಿದ್ದೀವಿ. ಎಷ್ಟು ದುಃಖ ಕೊಡ್ತೋ ಅದು, ಅಥವಾ ಎಷ್ಟು ಖುಷಿ ಕೊಡ್ತೋ ಆ ಕ್ಷಣಕ್ಕೆ, ನನ್ನ ಪಾತ್ರಕ್ಕಿರ್ಬೋದು, ಇವ್ರ ಪಾತ್ರಕ್ಕಿರ್ಬೋದು, ಅಥವಾ ರಚಿತಾ ಮ್ಯಾಮ್ ಪಾತ್ರಕ್ಕಿರ್ಬೋದು, ಅದನ್ನು ತುಂಬ ಚೆನ್ನಾಗಿ ಅನಿಲ್ ಸರು ಪೋರ್ಟ್ರೇ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ಅಂತ ಅನಿಸುತ್ತೆ. ನಿಮಗೆ ಯಾವುದಾದ್ರೂ ನಿಮ್ಮ ಪರ್ಸ್ನಲ್ ಲೈಫ್ ಏನಾದರೂ ಒಂಚೂರು ಎಲ್ಲಾದರೂ ಕನೆಕ್ಟ್ ಆಯಿತಾ? ನಿಮ್ಮ ಸ್ಕೂಲ್ ಡೇಸೋ, ಕಾಲೇಜ್ ಡೇಸೋ ಏನಾದರೂ ಸಿನಿಮಾದ ಲೈನ್ಗೆ? ಇಲ್ಲ ಸರ್, ಎಲ್ಲ ಆ್ಯಕ್ಚುಲಿ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಲವ್ ಮಾಡಬೇಕು, ಯಾರಾದರೂ ಪ್ರಪೋಸ್ ಮಾಡ್ಬೇಕು ನಮಗೆ ಅಂತ ಎಲ್ಲ ಆಸೆ ಇರುತ್ತೆ. ಅದೆಲ್ಲ ಮಾಡಿಲ್ಲ. ಸಿನಿಮಾದಲ್ಲಿ ಅದೆಲ್ಲ ಪೂರೈಸ್ಕೊಂಡ್ವಿ ಅಂತ. ಆಬ್ವಿಯಸ್ಲಿ ರಿಯಲ್ ಯಾವಾಗಲೂ ಬೆಟರ್ ರೀಲ್ಗಿಂತ. ಇಲ್ಲಿ ಇವಾಗ ಏನಾದರೂ ರೊಮ್ಯಾಂಟಿಕ್ ಸೀನ್ ಮಾಡಬೇಕಂದ್ರೆ ಇಷ್ಟು ಟೆನ್ಷನ್ ಇರುತ್ತೆ, ಆದರೆ ರಿಯಲ್ ಲೈಫಲ್ಲಿ ಹಾಗಿರಲ್ಲ, ಅದು ಸಲೀಸಾಗಿ ಆಗೋಗುತ್ತೆ. ಸೊ ಅದೇ ನಾನು ಹೇಳೋದು, ಪ್ರೀತಿನ ತುಂಬ ಚೆನ್ನಾಗಿ ಮೂಡಿಸಿದ್ದಾರೆ ಸರ್ ಸ್ಕ್ರೀನ್ ಮೇಲೆ. ಝೈದ್ ಅವರೇ, ಪ್ರೀತಿ ಅಂದರೆ ಏನು ನಿಮ್ಮ ಪ್ರಕಾರ? ಯಾಕಂತಂದರೆ ಲವ್ ಅಂದರೆ ಒಬ್ಬೊಬ್ಬರದ್ದು ಒಂದೊಂದು ಡೆಫಿನಿಷನ್ ಇರುತ್ತೆ. ಸೊ ಝೈದ್ ಅವರು ಕಲ್ಟ್ ಸಿನಿಮಾದ ಹೀರೋ ಆಗಿ ಲವ್ ಅಂದರೆ ಏನು, ಒಬ್ಬ ಕಾಮನ್ ಆಡಿಯನ್ ಆಗಿ? ಸ್ಯಾಕ್ರಿಫೈಸ್, ಅಡ್ಜಸ್ಟ್ಮೆಂಟ್, ಸ್ಯಾಕ್ರಿಫೈಸ್ ಅಂದರೆ ಪ್ರೀತಿ. ವೆರಿ ಟ್ರೂ, ಐ ಅಗ್ರಿ ವಿತ್ ಯು. ಏನಕ್ಕೆ ಅಂತಂದರೆ, ಎಲ್ಲರೂ ಪ್ರೀತಿ ಮಾಡಿರ್ತಾರೆ ಒಂದಲ್ಲ ಒಂದು ಮೊಮೆಂಟಲ್ಲಿ, ಬಟ್ ಯಾರೂ ಕೂಡ ಪ್ರೀತಿಸೋ ಹುಡುಗಿಯನ್ನೇ ಮದುವೆ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಜೊತೆನೇ ಕೊನೆಯವರೆಗೂ ಬಾಳೋದಕ್ಕೂ ಸಾಧ್ಯ ಆಗೋದೇ ಇಲ್ಲ. ಹಾಗಂತ ತನ್ನ ಲೈಫ್ನ ಎಂಡ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಖಂಡಿತ 100%. ಸೊ ಆ ನಿಟ್ಟಿನಲ್ಲಿ ಈ ಲವ್ ಫೇಲ್ಯೂರ್ ಆಗಿ ಸೂಸೈಡು ಗೀಸೈಡಲ್ಲ ಅಂತ ಇದು ಮಾಡ್ತಾರಲ್ಲ, ಅಂಥವ್ರಿಗೆ ಏನು ಹೇಳ್ತೀವಿ? ತುಂಬ ಅಶೇಮ್ ಫೀಲ್ ಆಗುತ್ತೆ ಸರ್. ಪ್ರೀತಿ ಮಾಡಿ, ಹುಚ್ಚುತನ ಮಾಡಿ ಎಲ್ಲ ಓಕೆ, ಭಕ್ತ ಪ್ರೇಮಿ ಎಲ್ಲ ಓಕೆ, ಆದರೆ ಸೂಸೈಡ್ ಗೀಸೈಡ್ ಇಟ್ ಇಸ್ ನಾಟ್ ದ ಸೊಲ್ಯೂಷನ್. ಹೇಗಂದರೆ ಅದು ಜೀವನ ನಿಮ್ಮದಲ್ಲ, ನಿಮ್ಮ ತಂದೆ ತಾಯಿ ಕೊಟ್ಟಿರೋ ಭಿಕ್ಷೆ, ಅದನ್ನು ನೀವು ಉಳಿಸ್ಕೊಂಡು ಹೋಗಬೇಕು. ತಪ್ಪು ಎಲ್ಲ ಓಕೆ, ಬಟ್ ಸೂಸೈಡ್ ಅನ್ನೋ ಮಟ್ಟಕ್ಕೆ ಎಲ್ಲ ಹೋದರೆ ಐ ಫೀಲ್ ದೇ ಆರ್ ಲೂಸರ್ಸ್. ನಾನು ಅಂಥವ್ರಿಗೆಲ್ಲ ನಾನು ಅಷ್ಟೊಂದು ಇದು ಮಾಡಲ್ಲ. ಯಾರಾದರೂ ತುಂಬ ವೀಕ್ ಆಗಿರ್ತಾರಲ್ಲ, ಈ ವಿಷಯನ ನಾನು ತುಂಬ ಬೈತಾ ಇರ್ತೀನಿ, ಮಾಡಬೇಡಿ ಇಂತೆಲ್ಲ ಅಂತ. ಸೂಪರ್. ಈ ಸಿನಿಮಾದ ಜರ್ನಿ ನೋಡ್ತಿದ್ರೆ, ಒಂದು ಕಾಲೇಜ್ ಡೇಯಿಂದ ಹಿಡಿದು ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅಂತ ಅನಿಸುತ್ತೆ ನಮಗೆ, ಸ್ಯಾಂಪಲ್ಸ್ ನೋಡ್ತಿದ್ರೆ. ಐ ಡೋಂಟ್ ನೋ ಅಬೌಟ್ ದ ಸ್ಟೋರಿ ಆ್ಯಂಡ್ ಆಲ್. ಬಟ್ ಝೈದ್ ಅವ್ರಿಗೆ ಎಲ್ಲಾದರೂ ಪರ್ಸ್ನಲ್ ಲೈಫ್ಗೆ ಟಚ್ ಆಗುವಂಥ ವಿಚಾರಗಳಿದೆಯಾ ಸಿನಿಮಾದಲ್ಲಿ ಅಂತ? ಸಣ್ಣ ಪುಟ್ಟದ್ದು ಇರ್ಬೋದು ಸರ್. ನಮ್ಮ ತಂದೆ ತಾಯಿ ವಿಚಾರನೇ ಆಗಬಹುದು. ಅಂದರೆ ಅದನ್ನು ನಾನು ತಪ್ಪಾಗೂ ತಿಳ್ಕೊಳ್ಳಲ್ಲ, ಒಳ್ಳೆಯದು ಅದು ತಿಳ್ಕೊಳ್ಳಲ್ಲ. ನಾನು ಯಾವ ಥರ ತೊಗೊಳ್ತೀನಿ ಅಂದರೆ, ಒಂದು ವಿಷಯನ ನಾನು 2 ರೀತಿಯಲ್ಲಿ ಯೋಚನೆ ಮಾಡ್ತೀನಿ, ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಇವಾಗ ಆ ಕಾಲದಲ್ಲಿ ನಾನು ನಮ್ಮ ತಂದೆ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ. ಇವಾಗ ನನಗೆ ಒಂದು ಗುಡ್ ಮೆಮೊರಿ ನೀವು ನನ್ನ ತಂದೆ ಜೊತೆ ಹೇಳಿ ಅಂದರೆ ಒಂದು ಇಲ್ಲ, ಫರ್ಗೆಟ್ ಅಬೌಟ್ 10. ಆವಾಗೆಲ್ಲ ನಾನು ತುಂಬ ಕೊರಗ್ತಿದ್ದೆ.
ಅಪ್ಪ ಇಲ್ವಲ್ಲ ಅಂತ ಹೇಳಿ. ಆದರೆ ಇವಾಗ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅವ್ರು ಮಾಡಿದ ತಪ್ಪು. ನಾವು ಚಿಕ್ಕವರಿದ್ದಾಗ ಅವ್ರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಅದು ಒಂದು ದೃಷ್ಟಿಕೋನ. ಇನ್ನೊಂದು ದೃಷ್ಟಿಕೋನ ನೋಡಿದ್ರೆ ಅವತ್ತು ಅವ್ರು ಕಷ್ಟಪಡ್ತಿಲ್ಲ ಅಂದರೆ ಇದು ಒಳ್ಳೆ ಬಟ್ಟೆ, ಇದು ಒಳ್ಳೆ ವಾಚ್ ನಾನು ಇವತ್ತು ಹಾಕ್ಕೊಂಡು ಚೆನ್ನಾಗಿರ್ತಾ ಇರಲಿಲ್ಲ. ಸೊ ದೇ ಆರ್ 2 ಡಿಫ್ರೆಂಟ್ ವೇಸ್. ಸೊ ಅದು ಮೇ ಬಿ ಅದು ಒಂದು ನನಗೆ ಸಿನಿಮಾದಲ್ಲಿ ಕನೆಕ್ಟ್ ಆಯಿತು ಅನ್ಸುತ್ತೆ. ಜೈದ್ ಅವ್ರಿಗೆ ಪರ್ಸ್ನಲ್ ಆಗಿ ಲವ್ ಆ ಥರದ್ದು ಏನಾದರೂ ಇದೆಯಾ? ಅಂದರೆ ತುಂಬ ಮನಸ್ಸಿತ್ತು ನನಗೂ, ನಾನೊಬ್ಬ ಮನುಷ್ಯನೇ. ಬಟ್ ನನಗೆ ಎಲ್ಲೋ ಒಂದು ಕಡೆ ಭಯ, ನಾನು ಎಲ್ಲಿ ದಾರಿ ತಪ್ಪಿಬಿಡ್ತೀನಿ, ನನ್ನ ಗುರಿಯಿಂದ ನಾನು ಎಲ್ಲಿ ದೂರ ಹೊರಟೋಗ್ತೀನಿ ಅಂತ ಹೇಳಿ. ನನಗೆ ನನ್ನ ಆಸೆಗಳು ಕನಸುಗಳು ತುಂಬ ದೊಡ್ಡದಾಗಿರೋದ್ರಿಂದ ಆ ಕಡೆ ಜಾಸ್ತಿ ನಾನು ಫೋಕಸ್ ಮಾಡಿಲ್ಲ, ಇಲ್ಲ, ಡೈವರ್ಟ್ ಆಗಿಲ್ಲ, ಫೋಕಸ್ಡ್ ಆಗಿದ್ದೀರಾ. ವೆರಿ ಗುಡ್, ವೆರಿ ಗುಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.